ಹಾಯ್ ಫ್ರೆಂಡ್ಸ್, ಯಾವುದೇ ಹಬ್ಬ ಫಂಕ್ಷನ್ ಇರಲಿ ಸಿಹಿ ತಿಂಡಿ ಏನಪ್ಪ ಅಂದರೆ ನೆನಪಾಗೋದೇ ಹೋಳಿಗೆ. ಇದು ಎಲ್ಲರ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ತುಂಬ ಸಾಫ್ಟ್ ಹಾಗೆ ಮೃದುವಾಗಿ ತೊಗರಿಬೇಳೆ, ಮೈದಾ ಹಾಗೆ ಬೆಲ್ಲ ಯೂಸ್ ಮಾಡಿಕೊಂಡು ಪರ್ಫೆಕ್ಟಾಗಿ ಹೂರಣ ಯಾವ ಥರ ಮಾಡೋದು, ಹಾಗೆ ಮೈದಾ ಹಿಟ್ಟನ್ನು ಯಾವ ಥರ ಕಲಿಸ್ಕೋಬೇಕು, ಯಾವ ಥರ ಇರಬೇಕು ಅಂತ ಈ ವಿಡಿಯೋಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ. ಮೊದಲಿಗೆ ನಾನಿಲ್ಲಿ 2 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಆ ಮೈದಾ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ತೆಳುವಾಗಿ ಮಿಕ್ಸ್ ಮಾಡ್ಕೊತೀನಿ. ಅದಾದಮೇಲೆ ಸ್ವಲ್ಪ ಅದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪನೇ ಚಿಟಿಕೆ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಯಾವ ಥರ ಇರಬೇಕು ಅಂದರೆ ಸ್ವಲ್ಪ ಸಾಫ್ಟಾಗಿ, ಜಾಸ್ತಿ ಚಪಾತಿ ಲಟ್ಟಿಸ್ತೀವಲ್ಲ ಆ ಥರನೂ ಬೇಡ, ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ಇರಬೇಕು. ಬಿಕಾಸ್ ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಹದ ಬಂದರೆ ಸಾಕು. ಇದನ್ನು ಒಂದು 4ರಿಂದ 5 ತಾಸು ನೆನೆಲಿಕ್ಕೆ ಇಡಬೇಕು. ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಮುಚ್ಚಿಟ್ಬಿಡಿ. ಇವಾಗ ಹೂರಣ ಮಾಡಲಿಕ್ಕೆ ಏನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಅದೇ ಕಪ್ಪು ಮೆಷರ್ಮೆಂಟ್ಗೆ 2 ತೊಗರಿಬೇಳೆ ತೊಗೊಂಡು ಅದನ್ನು ಬಾಯ್ಲ್ ಮಾಡೋಕ್ಕೆ ಇಡ್ತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ. ಈ ಥರ ಸ್ವಲ್ಪ ಅರ್ಧಂಬರ್ಧ ಬೆಂದರೆ ಸಾಕು, ತುಂಬ ನೈಸಾಗಿ ಬೇಯೋದು ಬೇಕಾಗಿಲ್ಲ. ಬಿಕಾಸ್ ಹೂರಣ ಮಾಡ್ಬೇಕಾದ್ರೆ ಭಾಳ ಲೂಸ್ ಆಗಿಬಿಡುತ್ತೆ. ಸೊ ನಾನೀಗ ಎಲ್ಲನೂ ನೀರನ್ನ ಬಸ್ತಿ ಇಟ್ಕೊಂಡು ಆದಮೇಲೆ ಸ್ವಲ್ಪ ನೀರಿಲ್ಲದೆ ಇರೋವಂಥ ತೊಗರಿಬೇಳೆನ ತೊಗೊಂಡು ಮತ್ತೆ ಬಾಯ್ಲ್ ಮಾಡೋಕ್ಕಿಡ್ತೀನಿ. ಅದೇ ಕಪ್ಪಿಗೆ 2 ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಇದ್ದರೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಬೇಯಿಸ್ಕೊಳ್ಳಿ. ಇದು ಇವಾಗ ನೀರು ಬಿಟ್ಕೊಳ್ಳುತ್ತೆ. ನಿಮಗೆ ಇಲ್ಲಿ ಬೇಕಂದರೆ ನೀವು ತೆಂಗಿನಕಾಯಿನೂ ತುರಿದು ಹಾಕ್ಕೋಬೋದು. ತುಂಬ ನೈಸಾಗಿ ಮಾಡಿ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಇಲ್ಲ 2 ಟೇಬಲ್ ಸ್ಪೂನ್ ಹಾಕುವಷ್ಟು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಮಿಕ್ಸ್ ಮಾಡಿ ಆದಮೇಲೆ ಅದರಲ್ಲಿರೋಂಥ ನೀರೆಲ್ಲ ಹಿಂಗೋ ಥರ ಸ್ವಲ್ಪ ಬೇಯಿಸ್ಕೊಳ್ಳಿ. ಅದಾದಮೇಲೆ ಸೈಡಿಗೆ ತೆಗೆದ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ಈ ಮಿಕ್ಸಿ ಮಾಡಿ ಆದಮೇಲೆ ನೀವು ನೋಡ್ಬೋದು ಹದ ಯಾವ ಥರ ಬಂದಿದೆ, ಹೂರಣ ಯಾವ ಥರ ಪ್ರಿಪೇರ್ ಆಗಿದೆ ಅಂತೇಳಿ. ಈ ಥರ ಹೂರಣ ಇದ್ದರೆ ತುಂಬ ಸುಲಭವಾಗಿ ಮಾಡ್ಕೋಬೋದು. ಈಗ ಒಂದು ಬಾಳೆ ಎಲೆ ತೊಗೊಂಡು ನೆನೆಯಕ್ಕಿಟ್ಟಿರೋಂಥ ಮೈದಾ ಹಿಟ್ಟು ಸ್ವಲ್ಪ ಚೆನ್ನಾಗಿರುತ್ತೆ, ಅದನ್ನು ತೊಗೊಂಡು ಲಟ್ಟಿಸ್ಕೊಂಡು, ಇಲ್ಲಾಂದರೆ ನೀವು ಬಾಳೆ ಎಲೆ ಮಾಡಿದ್ರೆ ತಟ್ಬೋದು. ಲಟ್ಟಿಸ್ಕೊಳ್ಳೋದಿದ್ದರೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಲತ್ಗುಣಿಕೆಗೆ ಸ್ವಲ್ಪ ಈ ಥರನೇ ಲಟ್ಟಿಸ್ಕೋಬೋದು. ಇಲ್ಲ ಇದೇ ಥರ ಮಾಡ್ತೀನಿ ಅಂದರೆ ಅದೇ ಥರನೂ ಮಾಡ್ಕೋಬೋದು.
ಸೊ ಇದೇ ಥರ ನೀವು ಫಸ್ಟ್ ಟೈಮ್ ಮಾಡಿದ್ರೂ ಪರ್ಫೆಕ್ಟಾಗಿ ಮಾಡ್ಕೋಬೋದು. ಬಟ್ ಪ್ರಪೋರ್ಷನ್ಸ್ ಎಲ್ಲ ಕರೆಕ್ಟಾಗಿ ತೊಗೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ರುಚಿಯಾಗಿ ಬರುತ್ತೆ. ಹಾಗೆ ನೀವು ಇಲ್ಲಿ ಹಸಿ ತೆಂಗಿನಕಾಯಿ ಹಾಕೋದ್ರಿಂದ ತುಂಬ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಯಾವುದಾದ್ರೂ ಹಬ್ಬಗಳಿಗೆ, ಯಾವುದಾದ್ರೂ ಫಂಕ್ಷನ್ಸ್ ಇದ್ದಾಗ ಈ ಥರ ಮಾಡೋದ್ರಿಂದ ತುಂಬಾ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಅದು ಒಂದು ಹಬ್ಬದ ವೈಬ್ ಅಂತಲೇ ಹೇಳ್ಬೋದು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ಇದೇ ಥರ ಸಿಹಿ ತಿಂಡಿ ಮಾಡ್ಕೊಂಡು ತಿಂತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.